ಬನ್ನಿ ವೀಕ್ಷಕರೇ, ಮುಂದಿನ ರಾಶಿ ವೃಶ್ಚಿಕ ರಾಶಿ. ಈ ಒಂದು ವೃಶ್ಚಿಕ ರಾಶಿಯ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮೇಡಮ್, ಮುಂದಿನ ರಾಶಿ ವೃಶ್ಚಿಕ ರಾಶಿ ಬಗ್ಗೆ ತಿಳಿಸ್ಕೊಡಿ. ಖಂಡಿತವಾಗಿ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಈ ತಿಂಗಳಲ್ಲಿ ಅಂತ ನೋಡೋದಾದ್ರೆ ನೋಡಿ, ಮೊದಲನೇದು ಗ್ರಹಣದ ಬಗ್ಗೆ ತಿಳ್ಕೊಳ್ಳೋಣ. ಗ್ರಹಣ ಇವರ 10ನೇ ಮನೆಯಲ್ಲಿ ನಡೀತಿದೆ. 10ನೇ ಮನೆಯಲ್ಲಿ ಗ್ರಹಣ ಆಗ್ತಿರೋದ್ರಿಂದ ತುಂಬಾ ನೆಗೆಟಿವಿಟಿ ಏನಿರೋದಿಲ್ಲ. ಕೆಲವೊಂದು ಪಾಯಿಂಟ್ ಮಾತ್ರ ಅಂದ್ರೆ ಇವ್ರಿಗೆ ವರ್ಕ್ ಪ್ರೆಷರ್ ಜಾಸ್ತಿ ಇರುತ್ತೆ, ರೆಸ್ಟ್ಲೆಸ್ ಫೀಲ್ ಆಗ್ತಾರೆ, ಅಥವಾ ಕೆಲಸಗಳು ಜಾಸ್ತಿ ಬರ್ತಾ ಇರುತ್ತೆ. ಬಂದಿರೋ ಕೆಲಸಗಳನ್ನ ಇವ್ರು ಮಾಡಕ್ಕಾಗದ್ರೆ ಕೆಲವೊಂದನ್ನು ಡ್ರಾಪ್ ಮಾಡ್ಬೇಕಾಗುತ್ತೆ. ಅದರಿಂದ ಸ್ವಲ್ಪ ಮನ್ಸಿಗೆ ಬೇಜಾರಾಗುವಂಥದ್ದು. ಅಥವಾ ಇವ್ರು ಏನಾದ್ರೂ ಕೆಲಸ ಮಾಡಿರೋ ಜಾಗದಲ್ಲಿ ಬರೋಂತ ಏನು ಒಂದು ಕೆಲವೊಂದು ವರ್ಕ್ ಬಂದಿರುತ್ತೆ ಅಂತ ಇಟ್ಕೊಳ್ಳಿ, ಅದೊಂದು ಅದೇ ಇವ್ರು ಮಾಡಕ್ ಆಗ್ದಿರ ಅದು ಬಿಟ್ಟು ನಿಭಾಯಿಸೋದು ಅನ್ನೋದು. ಮತ್ತೆ ಇವ್ರಿಗೆ ಅರಿವಿಲ್ದಿರನೆ ಕೆಲವೊಂದು ಕೆಲಸಗಳು ಇವ್ರಿಗೆ ಹೇಳಿರ್ತಾರೆ, ಇವ್ರು ಅದನ್ನ ಮನ್ಸಿಗೆ ಮೀನ್ಸ್ ನೋಟ್ ಮಾಡ್ಕೊಂಡಿರೋದಿಲ್ಲ, ಬೇರೆ ಯಾವ್ದೋ ಕೆಲಸದಲ್ಲಿ ಬಿಸಿ ಇರ್ತಾರೆ, ಆ ಕೆಲಸ ಕೈ ತಪ್ಪು ಹೋಗ್ಬಿಟ್ಟಿರುತ್ತೆ. ದಿಢೀರ್ ಅಂತ ಗೊತ್ತಾದಾಗ ಮನ್ಸಿಗೆ ಸ್ವಲ್ಪ ಬೇಜಾರಾಗೋದು. ಇದಿಷ್ಟ ಆಗುತ್ತೆ ಬಿಟ್ರೆ ಇವ್ರಿಗೆ ಬೇರೆ ಅಂತ ಮೇಜರ್ ಪ್ರಾಬ್ಲಮ್ಸ್ ಏನು ಆಗೋದಿಲ್ಲ. ಇನ್ನು ಮುಖ್ಯವಾಗಿ ನೋಡಕ್ ಹೋದ್ರೆ ಇವ್ರಿಗೆ 4ನೇ ಮನೆಯಲ್ಲಿ ರಾಹು, ಬುಧ ಮತ್ತೆ ಕುಜರ ಒಂದು ಸಂಚಾರ ನಡೀತಿದೆ. ಸೊ ಇದರಿಂದ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳನ್ನ ನೋಡ್ಬೇಕಾಗಿ ಬರುತ್ತೆ. ಸ್ವಲ್ಪ ತಾಯಿ ಆರೋಗ್ಯಕ್ಕೆ ಸಮಸ್ಯೆಗಳಿರುತ್ತೆ. ಇದ್ರ ಜೊತೆಗೆ ಭೂಮಿಗೆ ಸಂಬಂಧಪಟ್ಟಿದ ವ್ಯವಹಾರಗಳೇನಾದ್ರು ಮಾಡ್ತಾ ಇದ್ರೆ ಅದರಲ್ಲಿ ಕೆಲವೊಂದು ತೊಡಕುಗಳನ್ನ ನೋಡ್ಬೇಕಾಗತ್ತೆ. ಇವ್ರಿಗೆ ಏನಂದ್ರೆ ಆಪರ್ಚುನಿಟೀಸ್ ಚೆನ್ನಾಗಿ ಬರ್ತಾ ಇರುತ್ತೆ. ಇವಾಗ ಏನೋ ಜಾಗ ಹುಡುಕ್ತಿರ್ತಾರೆ, ಮನೆ ತಗೋಬೇಕು, ಸೈಟ್ ತಗೋಬೇಕು ಅಂತ ಹುಡುಕ್ತಿದ್ರೆ ಒಳ್ಳೊಳ್ಳೇದಂತೂ ಬರ್ತಾ ಇರುತ್ತೆ. ಆದ್ರೆ ಏನಾದ್ರೂ ಒಂದು ಪ್ರಾಬ್ಲಮ್ ಇರುತ್ತೆ, ಲಿಟಿಗೇಷನ್ಸ್ ಪ್ರಾಬ್ಲಮ್ ಇರುತ್ತೆ, ಅಥವಾ ಇನ್ಯಾವ್ದು ಸೈನ್ ಬೇಕು ಅಂತಾನೋ, ಅಥವಾ ಜಾಗನೇ ಚೆನ್ನಾಗಿಲ್ಲ ಅಂತಾನೋ, ಈ ರೀತಿ ಕೆಲವು ಸಮಸ್ಯೆಗಳನ್ನ ಇವ್ರು ಎದುರಿಸಬೇಕಾಗಿ ಬರುತ್ತೆ. ಇದಕ್ಕೂ ಮೀರಿ ತಗೊಂಡ್ರೆ ಕೆಲವೊಂದು ಲಿಟಿಗೇಷನ್ಸ್ ಪ್ರಾಬ್ಲಮ್ಸ್ ಬರೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಈ ವಿಚಾರದಲ್ಲಿ ಸ್ವಲ್ಪ ಹುಷಾರಾಗಿರ್ಬೇಕು. ಜೊತೆಗೆ ಅದು ಸುಖ ಸ್ಥಾನ ಕೂಡ ಆಗಿರೋದ್ರಿಂದ ಕುಜ ಮತ್ತು ಬುಧರ ಒಂದು ರಾಹುನು ಇರೋದ್ರಿಂದ ಕೆಲವು ಸಮಸ್ಯೆಗಳು ಮನೆಯಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ. ಗುರು ದೃಷ್ಟಿನೂ ಕೂಡ ಇರೋದ್ರಿಂದ ಅದೇನೇ ಭಿನ್ನಾಭಿಪ್ರಾಯಗಳು ಬಂದ್ರು ಕೂಡ ಆಗಿಂದಾಗೆ ಸರಿ ಹೋಗ್ತಾ ಇರುತ್ತೆ. ಇವತ್ತು ಮಾತ್ ಬಿಟ್ಟಿರ್ತಾರೆ, ನಾಳೆ ಮಾತಾಡ್ತಾರೆ. ಈ ರೀತಿ ಬ್ಯಾಲೆನ್ಸ್ಡ್ ಆಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಇನ್ನು 5ನೇ ಮನೆಯಲ್ಲಿ ಶನಿ, ಶುಕ್ರ ಮತ್ತು ರವಿಯ ಒಂದು ಸಂಚಾರ ನಡೀತಿದೆ. ಸೊ ಶುಕ್ರನ ಸಂಚಾರ ಓಕೆ, ರವಿ ಮತ್ತು ಶನಿಯ ಸಂಚಾರ ಅಂತ ಬಂದಾಗ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು. ಅದರಲ್ಲೂ ಸ್ವಲ್ಪ ನಿಧಾನಗತಿನಲ್ಲಿ ಅವರು ಎಜುಕೇಶನ್ ಏನಾದ್ರು ಮಾಡ್ತಾರೆ, ತುಂಬಾ ಪ್ರೋಗ್ರೆಸ್ ನಿಧಾನ ಇರುತ್ತೆ. ಅಥವಾ ಏನಾದ್ರು ಕಾಂಪಿಟೇಷನ್ ಎಕ್ಸಾಮ್ಸ್ ಅಂತ ಬಂದಾಗ ಅದರಲ್ಲಿ ಸ್ವಲ್ಪ ಹಿನ್ನಡೆನಲ್ಲಿ ಇರ್ತಾರೆ. ಇದರಿಂದ ಮನಸ್ಸಿಗೆ ಇವ್ರಿಗೆ ಸ್ವಲ್ಪ ನೋವಾಗ್ತಾ ಇರುತ್ತೆ. ಅಥವಾ ಅವ್ರ ವರ್ತನೆನಲ್ಲಿ ಇವಾಗ ಸ್ವಲ್ಪ ಆರೋಗ್ಯಂಟ್ ಆಗಿರ್ತಾರೆ, ಸ್ವಲ್ಪ ರ್ಯಾಶ್ ಆಗಿ ಮಾತಾಡೋದೆಲ್ಲ ಶುರು ಮಾಡ್ಕೊಂಡಿರ್ತಾರೆ. ಅದರಿಂದ ಸ್ವಲ್ಪ ಇವ್ರಿಗೆ ಬೇಜಾರಾಗ್ತಾ ಇರುತ್ತೆ. ಅದ್ ಬಿಟ್ರೆ ಕಲೆ ಸಾಹಿತ್ಯಗಳೇನಾದ್ರು ಇತ್ತು ಅಂತಾರೆ, ಅದರಲ್ಲಿ ತುಂಬಾ ಚೆನ್ನಾಗಿರ್ತಾರೆ. ಇವಾಗ ಯಾರಾದ್ರೂ ಡ್ಯಾನ್ಸ್ ಪ್ರೋಗ್ರಾಮ್ ಕೊಡ್ತಿರ್ತಾರೆ, ಅಥವಾ ಸಂಗೀತದ ಪ್ರೋಗ್ರಾಮ್ಸ್ ಕೊಡ್ತಿರ್ತಾರೆ, ಇನ್ಸ್ಟ್ರೂಮೆಂಟ್ ಏನಾದ್ರು ಕಲಿತಿರ್ತಾರೆ, ಈ ರೀತಿ ಏನಾದ್ರು ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಅದರಲ್ಲಿ ತುಂಬಾ ಒಂದು ಒಳ್ಳೆ ಹೆಸರನ್ನ ತಗೊಂಡ್ ಬಂದ್ ಕೊಡ್ತಾರೆ. ಇನ್ನು ಗುರುವಿನ ಸಂಚಾರ ಅಂತ ನೋಡಕ್ ಬಂದಾಗ ಗುರು ಇವರಿಗೆ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೊ ಇದರಿಂದ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳನ್ನ ನೋಡ್ಬೇಕಾಗತ್ತೆ. ಅಥವಾ ಅನಿರೀಕ್ಷಿತವಾದ ಕೆಲವು ಘಟನೆಗಳು ಇವ್ರ ಮನೇಲಿ ನಡೆಯುವಂಥದ್ದು. ಒಳ್ಳೇದು ಆಗ್ಬೋದು, ಕೆಟ್ಟದ್ದು ಆಗ್ಬೋದು. ಹ್ಯೂಜ್ ಆಗಿ ಹಣ ಬರುವಂಥದ್ದು, ಅಥವಾ ಹಣ ಕಳ್ಕೊಳ್ಳುವಂಥದ್ದು, ಅಥವಾ ಅನಿರೀಕ್ಷಿತವಾದ ಕೆಲವು ಇವ್ರಿಗೆ ಅಹಿತಕರವಾದ ಕೆಲವೊಂದು ವಾರ್ತೆಗಳನ್ನ ಕೇಳುವಂಥದ್ದು, ಅಥವಾ ಖುಷಿ ವಿಚಾರನೂ ಕೂಡ ಇವ್ರು ಕೇಳ್ಬೋದು. ಈ ತರ ಆಗತ್ತೆ ಅನ್ಕೊಂಡಿರ್ಲಿಲ್ವಲ್ಲ, ಬಂತಲ್ವಾ, ಆಯ್ತಲ್ವಾ, ಯಾವ್ದೋ ಒಂದು ದೊಡ್ಡ ಹಣ ಬರ್ಬೋದು, ಖುಷಿ ವಿಚಾರನೇ. ಹೌದು. ಆರೋಗ್ಯದಲ್ಲಿ ಕೆಲವು ಶುಗರ್, BP ಈ ರೀತಿಯಾದ ಕಾಣಿಸ್ಕೊಳ್ಳುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಇನ್ನು ಕೇತುವಿನ ಸಂಚಾರ ಅಂತ ನೋಡಕ್ ಬಂದಾಗ ನಾನು ಹೇಳ್ದೆ ಆಗ್ಲೇನೆ, ಸ್ವಲ್ಪ ಸ್ಪಿರಿಚುವಲ್ ಟ್ರಾವೆಲ್ ಕೂಡ ಮಾಡ್ತಾರೆ. ಮತ್ತೆ ಯಾರಾದ್ರೂ ಆಧ್ಯಾತ್ಮಿಕವಾದ ಒಂದು ಲೈನ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರೆ ಅವ್ರಿಗೆ ಖಂಡಿತವಾಗ್ಲೂ ಒಂದು ಒಳ್ಳೆ ಸಕ್ಸಸ್ ಸಿಗುವಂತ ಟೈಮ್ ಆಗಿರುತ್ತೆ. ಉದ್ಯೋಗಸ್ಥರಿಗೂ ಕೂಡ ಅಷ್ಟೇ ಕೆಲವೊಂದು ಚಾಲೆಂಜಸ್ ನ ಎದುರಿಸಬೇಕಾಗಿ ಬರುತ್ತೆ ಈ ಸಮಯದಲ್ಲಿ. ಸೊ ಹಾಗಿದ್ರೆ ಇವ್ರು ಮಧ್ಯದಲ್ಲಿ ಒಂದಷ್ಟು ಸಮಸ್ಯೆಗಳಂತ ಹೇಳಿದ್ರೆ, ಆ ಸಮಸ್ಯೆಗೆ ಅವ್ರಿಗೆ ಯಾವ ರೀತಿಯಾದ ಪರಿಹಾರನ ಮಾಡ್ಕೋಬೇಕಾದ? ಖಂಡಿತ ನೋಡಿ, ಗ್ರಹಣದ ವಿಷಯ ಅಂತ ಬಂದಾಗ ಇವ್ರಿಗೆ ಮೇಜರ್ ಆಗಿ ಏನಂತ ಪ್ರಾಬ್ಲಮ್ ಇಲ್ಲ. ಆದ್ರೆ ಇವರು ಜಪ ತಪಗಳನ್ನ ಮಾಡ್ಕೊಳ್ಳೇಬೇಕಾಗತ್ತೆ. ಒಂದು ಮಹಾಮೃತ್ಯುಂಜಯ ಜಪ ಮಾಡ್ಕೋಬೇಕು, ಮತ್ತೆ ಶಿವನ ಬೀಜಾಕ್ಷರಿ ಮಂತ್ರಗಳನ್ನ ಕೂಡ ಇವರು ಜಪ ಮಾಡ್ಕೋಬೇಕಾಗತ್ತೆ. ಮಾಡ್ಕೊಂಡು ಗ್ರಹಣ ಮುಗಿದ ನಂತರ ಇವ್ರು ಯಾವ್ದಾದ್ರು ದೇವಸ್ಥಾನಕ್ಕೆ ಹೋಗಿ ದೇವರ ಒಂದು ದರ್ಶನ ಮಾಡ್ಕೊಂಡು ಬಂದು ಒಂದು ಅರ್ಚನೆ ಮಾಡಿಸ್ಕೊಂಡು ಬಂದ್ರೆ ಸಾಕು. ಇನ್ನು ಬೇರೆ ರೀತಿಯಾದ ಪರಿಹಾರಗಳು ಅಂತ ನೋಡಕ್ ಬಂದಾಗ ನೋಡಿ, ಇವ್ರಿಗೆ ನಾನು ಹೇಳ್ದೆ ಏನು ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗತ್ತೆ ಅಂತ ಹೇಳ್ದೆ. ಅದಕ್ಕಾಗಿ ಗುರುವಿನ ದೇವಸ್ಥಾನಕ್ಕೆ, ಯಾವ್ದಾದ್ರು ಗುರುಗಳ ದೇವಸ್ಥಾನಕ್ಕೆ ಹೋಗಿ ಹಳದಿ ಬಣ್ಣದ ಸಿಹಿ ಆಗಿರ್ಬೋದು ಅಥವಾ ಬಟ್ಟೆನಾಗಿರ್ಬೋದು ದಾನ ಮಾಡ್ಬಿಟ್ಟು ಬರುವಂತದ್ದು. ಮುಖ್ಯವಾಗಿ ಇವರು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಜಾಸ್ತಿ ಮಾಡ್ಬೇಕಾಗತ್ತೆ. ಜೊತೆಗೆ ಆಂಜನೇಯ ಸ್ವಾಮಿ ಆರಾಧನೆ ಮಾಡ್ಬೇಕಾಗತ್ತೆ. ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಮತ್ತು ಶನಿವಾರ ದಿವಸ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಇವರ ಹೆಸರು ಒಂದು ಅರ್ಚನೆ ಮಾಡಿಸ್ಕೊಂಡು ಬಂದ್ರೆ ಸಾಕು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ವೃಶ್ಚಿಕ ರಾಶಿಯ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.